ಅಂತ ಈಗ ತಾನೇ ಕನ್ನಡದಲ್ಲಿ ಬಂದಿರುವಂತಹ ದಸ್ಕತ್ತನ್ನು ನಾನು ನೋಡಿದೆ. ನಮ್ಮ ಆತ್ಮೀಯ ಗೆಳೆಯ ಕಾಮಿಡಿ ಕಿಲಾಡಿಯ ಅನೀಶ್ ಅವರು ನಿರ್ದೇಶನದಲ್ಲಿ ಬಂದಿದೆ. ಜಗದೀಶ್ ಅವರು ಪ್ರೊಡ್ಯೂಸರು. ತುಂಬ ಚೆನ್ನಾಗಿದೆ ಸಿನಿಮಾ. ನಾವು ಸಿನಿಮಾದಲ್ಲಿ ನಾವೇ ಕಳೆದು ಹೋಗ್ಬಿಡ್ತೀವಿ. ಮಂಗಳೂರಿನ ಒಂದು ಸೊಗಡನ್ನು ಇಟ್ಕೊಂಡು, ಅಲ್ಲಿಯ ಭಾಷೆಯನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ರಿಗೂ ಅರ್ಥ ಆಗೋ ಥರ, ಮತ್ತು ಜನಪದ ಕಲೆಗಳನ್ನು ಯೂಸ್ ಮಾಡಿಕೊಂಡು ಅಷ್ಟೇ ಸೀರಿಯಸ್ ಆಗಿರೋ ಕ್ಯಾರೆಕ್ಟ್ರು. ಇಲ್ಲಿ ಬರುವಂಥ ವಿಶ್ವ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೋಹನ್ ಶೆಣೈ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮಂಗಳೂರಿನ ಒಂದು ಸೊಗಡನ್ನು ನಾವು ನೋಡ್ತೀವಿ. ಸಿನಿಮಾ ನೋಡ್ತಾ 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 ನಾವೇ ಕಳೆದು ಹೋಗ್ತೀವಿ. ಕನ್ನಡದಲ್ಲಿ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ದಸ್ಕತ್ ಸಿನಿಮಾವನ್ನು ನೋಡಿ ಎಲ್ರಿಗೂ ಸಿನಿಮಾ ಹೇಗಿದೆ ಅಂತ ನೀವು ಹೇಳಿ ಆಡಿಯನ್ಸನ್ನು ಕರಿತೇನೆ. ತುಂಬ ಚೆನ್ನಾಗಿದೆ. ನಾನು ನೋಡಿದ್ದೀನಿ, ನೀವು ನೋಡಿ. ನಮಸ್ಕಾರ. ಹಾಯ್, ನಮಸ್ಕಾರ. ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ ನೋಡಿ ಬಂದ ಫೀಲಿಂಗ್ ಇದೆ ನನ್ನ ಹತ್ರ. ಅದುವೇ ದಸ್ಕತ್. ಇದನ್ನು ನಾನು ತುಳು ವರ್ಷನ್ ನೋಡಿದ್ದೆ. ತುಳು ವರ್ಷನ್ ನೋಡಿದಾಗಲೇ ನನಗೆ ಅನಿಸಿದೇನು ಅಂತ ಹೇಳಿದರೆ, ಒಂದು ಹೊಸ ಕತೆ, ಆಮೇಲೆ ಸೂಕ್ಷ್ಮತೆಗಳನ್ನು ಮತ್ತು ಪಾತ್ರಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಲಿ, ಫೋಟೋಗ್ರಫಿ ಆಗಲಿ, ಎಲ್ಲ ಪಾತ್ರಧಾರಿಗಳು ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತ ನಿರ್ದೇಶಕರಿಗೆ ಒಂದು ದೊಡ್ಡ ಕ್ಯಾನ್ವಸಲ್ಲಿ ಒಂದು ಒಳ್ಳೆ ಸಿನಿಮಾದ ಒಳ್ಳೆ ಕಂಟೆಂಟನ್ನು ಹೇಗೆ ಹೇಳಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ನನಗೆ ಭಾಳ ಇಷ್ಟ ಆಗಿತ್ತು ತುಳುವಲ್ಲಿ. ಅದನ್ನು ಕನ್ನಡಕ್ಕೆ ಡಬ್ ಮಾಡಿದ್ದಾರೆ. ಡಬ್ ಮಾಡಿದಾಗ ನಮ್ಮ ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಸಾಂಸ್ಕೃತಿಕ ವಿಭಾಗಗಳು ಕನ್ನಡಕ್ಕಾಗುವಾಗ ಹೇಗಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಅದು ಇವತ್ತು ನೋಡಿದಾಗ ಕನ್ನಡದಲ್ಲಿ ಇದು ಅದ್ಭುತವಾಗಿದೆ. ಈ ಸಿನಿಮಾ ನಿಜವಾಗ್ಲೂ ನಾನು ಹೇಳೋದೇನೆಂದರೆ, ನಮ್ಮ ಸಿನಿಮಾ ಇದು ಕರ್ನಾಟಕದ ಒಂದು ಸಿನಿಮಾ, ದಕ್ಷಿಣ ಭಾಗದಾಗಿರ್ಬೋದು, ಕರಾವಳಿ ಭಾಗದ್ದಾಗಿರ್ಬೋದು. ಆದರೆ ಈ ಸಿನಿಮಾನ ಒಂದು ಹೊಸ ಡೈರೆಕ್ಟರ್ ಫಸ್ಟ್ ಟೈಮ್ ಅನೀಶ್ ಪೂಜಾರಿ ಏನು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಲಾವಿದರು, ಆ ವಿಲನ್ ಅಂತೂ ಮಾಡಿದವರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯುವ ಶೆಟ್ಟಿ ಆ್ಯಂಡ್ ಎಲ್ಲ ಪಾತ್ರಗಳು ಕೂಡ. ಆಮೇಲೆ ಒಂದು ಊರಲ್ಲಿ ನಡೆಯುವಂಥ ಒಂದು ವಿಚಾರನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಾನು ಹೇಳೋದು, ಇದು ತಮಿಳು ಅಥವಾ ಮಲಯಾಳಂ ಆಗ್ತಿದ್ರೆ ಇದು ಇವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗುವಂಥ ಸಿನಿಮಾ. ನನ್ನ ಒಂದು ಕೋರಿಕೆ ಏನು ಅಂತೇಳಿ, ದಯವಿಟ್ಟು ನಮ್ಮಲ್ಲಿ ಕಂಟೆಂಟ್ ಇಲ್ದಿರೋ ಸಿನಿಮಾಗಳು ಅಂತ ಯಾರು ಹೇಳ್ತಿರೋ, ದಯವಿಟ್ಟು ಇದನ್ನು ಈ ಒಂದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ನಾಳೆಯಿಂದ ಎಲ್ಲ ಚಿತ್ರಮಂದಿರದಲ್ಲಿರುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ. ಯಾಕಂದರೆ ಒಂದು ಹೊಸ ಟೀಮ್ ಈ ಥರದ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಒಳ್ಳೆ ಪ್ರಯತ್ನಕ್ಕೆ ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ದಸ್ಕತ್ ತಂಡಕ್ಕೆ ನಾನು ಒಂದು ದಸ್ಕತ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ವಾಚ್ ದಿಸ್ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ದಸ್ಕತ್ ಅನ್ನೋ ಒಂದು ಸಿನಿಮಾನ ನೋಡ್ಕೊಂಡು ಬಂದಿದ್ದೀವಿ. ಅದು ಕನ್ನಡದಲ್ಲಿ. ಫಸ್ಟ್ ಇದು ತುಳುವಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ, ಇವಾಗ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ ನನಗೆ ಮೊದಲನೇ ಖುಷಿ ಏನು ಅಂತ ಹೇಳಿದ್ರೆ, ತುಳು ಬೇರೆ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಇರೋದು. ಸೊ ಅದು ಒಂಥರ ನಮ್ಮ ಸಿನಿಮಾನೇ, ನಮ್ಮ ರಾಜ್ಯದ ಸಿನಿಮಾನೇ. ಸೊ ಇವಾಗ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಆಗಿರ್ಬೋದು, ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಒಂದು ಅಚ್ಚುಕಟ್ಟಾಗಿ ಕ್ಲೀನಾಗಿ ಒಂದು ಒಳ್ಳೆ ಸಿನಿಮಾ ಯಾವ ರೀತಿ ಕೊಡಬೇಕೋ ಆ ರೀತಿ ಕ್ಲೀನಾಗಿ ತಂದು ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಬೇರೆ ಲ್ಯಾಂಗ್ವೇಜ್ಗಳ ಸಿನಿಮಾಗಳನ್ನ ಎಷ್ಟು ಎನ್ಕರೇಜ್ ಮಾಡ್ತೀವಿ ಅನ್ನೋದು ನಮಗೂ ಗೊತ್ತು. ಅದೇ ರೀತಿ ನಮ್ಮ ಭಾಷೆ, ನಮ್ಮ ರಾಜ್ಯದ ಒಂದು ದಕ್ಷಿಣ ಕನ್ನಡದ ಸಿನಿಮಾನ ಒಂದು ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ನಾವು ಇನ್ನಷ್ಟು ಹೆಚ್ಚು ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು. ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿ ಆ್ಯಂಡ್ ಇಡೀ ತಂಡಕ್ಕೆ ವಿಶ್ ಮಾಡಿ, ಇಡೀ ತಂಡ ಇನ್ನೊಂದಷ್ಟು ಅಂದರೆ ಈ ಯಂಗ್ಸ್ಟರ್ಸ್ಗಳನ್ನ ಗೆಲ್ಸಿದ್ರೆ ಇನ್ನೊಂದಷ್ಟು ಹೊಸ ಸಿನಿಮಾಗಳನ್ನ ಮಾಡೋಕ್ಕೆ ಶಕ್ತಿ ಬರುತ್ತೆ. ಆ್ಯಂಡ್ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಕನ್ನಡ ಸಿನಿಮಾಗಳನ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಿನಿಮಾ, ಅದ್ಭುತ ಪ್ರಯತ್ನ. ದಯವಿಟ್ಟು ಎಲ್ಲ ದಸ್ಕತ್ನ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಭಾಳ ಅಂದರೆ ಭಾಳ ಖುಷಿಯ ವಿಚಾರ. ನನ್ನ ವಾಯ್ಸ್ ಹೋಗಿದೆ. ತುಳು ಇಂಡಸ್ಟ್ರಿಯಿಂದ ಇಂಥ ಒಂದು ಅದ್ಭುತವಾದ ಫಿಲಮ್ ಬಂದಿರೋದು ಬಹಳ ಖುಷಿ. ಅನೀಶ್ ಅವರು ನನ್ನ ಮೊದಲಿಂದ ಭಾಳ ಸ್ನೇಹಿತರು. ಇವ್ರನ್ನ ನೀವು ಕಾಮಿಡಿ ಕಿಲಾಡಿ ಮತ್ತು ಬೇರೆ ಬೇರೆ ಕಾಮಿಡಿ ಶೋಲ್ಲಿ ನೋಡಿರ್ಬೋದು. ಅದು ಅಲ್ಲಿ ಮಾತ್ರ. ಇಲ್ಲಿ ಒಬ್ಬ ಪ್ರಬುದ್ಧ ನಿರ್ದೇಶಕ ಇದ್ದಾನೆ, ಅತ್ಯದ್ಭುತ ನಿರ್ದೇಶಕ ಇದ್ದಾನೆ. ಖುಷಿ ಆಯಿತು, ಪ್ರೌಡ್ ಅನಿಸ್ತು. ನಾವು ಊರಲ್ಲಿ ಕಳೆದಂತಹ ದಿನಗಳನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ.
ತುಳುನಾಡಿಗೆ ಹೋಗಿ ಬಂದಂತಾಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ದಸ್ಕತ್ತು ಒರಿಜಿನಲ್ ತುಳು ಸಿನಿಮಾದಲ್ಲಿ ತುಳು ಲ್ಯಾಂಗ್ವೇಜ್ ಆಗಿದ್ರು ಕೂಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒರಿಜಿನಲ್ ಕನ್ನಡ ಸಿನಿಮಾ ಥರನೇ ಅನಿಸ್ತಾ ಇದೆ. ಹಾಗಾಗಿ ಖಂಡಿತವಾಗ್ಲೂ ಕನ್ನಡದ ಎಲ್ಲ ಪ್ರೇಕ್ಷಕರು ಒಂದು ಅಪ್ಪಟ ತುಳುನಾಡ ಶೈಲಿ ಇರುವಂತಹ, ತುಳುನಾಡ ತಿರುಳಿರುವಂತಹ ಒಂದು ಅದ್ಭುತವಾದ ಕಥೆ ಇರುವಂಥ ಸಿನಿಮಾ ನೋಡ್ಬೋದು. ಅದ್ಭುತವಾದ ಪರ್ಫಾರ್ಮೆನ್ಸ್, ನಿಜವಾಗ್ಲೂ ಹೇಳ್ತೀನಿ. ಈ ಸಿನಿಮಾದಲ್ಲಿ ಇವರು ಎಲ್ಲ ಆರ್ಟಿಸ್ಟ್ಗಳ ಹತ್ರ ಪರ್ಫಾರ್ಮೆನ್ಸ್ ತೆಗೆದಿರುವಂಥ ರೀತಿ ಇದೆಯಲ್ಲ, ಯಾವುದೇ ತಮಿಳ್, ಮಲಯಾಳಂ, ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗಿಂತ ಕಡಿಮೆ ಇಲ್ಲ. ಅತ್ಯದ್ಭುತ ವರ್ಲ್ಡ್ ಕ್ಲಾಸ್ ಆ್ಯಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ. ವಿಶ್ವ ಯುವ ಶೆಟ್ಟಿ ಆಗಿರಲಿ, ದೀಕ್ಷಿತ್ ಆಗಿರಲಿ, ಎಲ್ಲರೂ, ಚಂದ್ರ ಸುಲಾಲ್ ಸರ್ ಆಗಿರಲಿ, ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರ ಕ್ರೆಡಿಟ್ 100% ಅದರ ನಿರ್ದೇಶಕ ಆಗುವಂಥ ಅನೀಶ್ ಅವ್ರಿಗೆ ಹೋಗಬೇಕು. ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಅತ್ಯದ್ಭುತ ಸಿನಿಮಾಗಳು ಮಾಡಲಿ. ತುಳುವಿಗೆ ಒಂದು ತುಳು ಇಂಡಸ್ಟ್ರಿಗೆ ನಾನು ಕೂಡ ತುಳು ಇಂಡಸ್ಟ್ರಿಗೆ ಅಲ್ಲಿ ನನ್ನ ಆ್ಯಕ್ಟಿಂಗ್ ತುಳುವಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ತುಳು ಇಂಡಸ್ಟ್ರಿಗೆ ಒಂದು ದೊಡ್ಡ ಆಸ್ತಿ. ದಯವಿಟ್ಟು ಎಲ್ಲರೂ ಕೂಡ ದಸ್ಕತ್ ಕೊಡಿ, ಸಪೋರ್ಟ್ ಮಾಡಿ. ಇಂಥ ಒಂದು ಅತ್ಯದ್ಭುತ ನಿರ್ದೇಶಕ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅನ್ನೋ ನನ್ನ ಆಶೆ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ದಸ್ಕತ್ ಮೂವಿ ನೋಡಿದೆ. ಈ ಮೂವಿ ತುಳುವಲ್ಲಿ ರಿಲೀಸ್ ಆಗಿತ್ತು. ತುಳುವಲ್ಲಿ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ರಿವ್ಯೂಸ್ ಬಂದಿತ್ತು ಇರೋದು. ನಾನು ನೋಡೋಕ್ಕಾಗಿರಲಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದು ಈ ಮೂವಿ ನಾನು ನೋಡಲೇಬೇಕು ಹೆಂಗಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು. ನನ್ನ ಖುಷಿಗೆ, ನನ್ನ ಪುಣ್ಯಕ್ಕೆ ಕನ್ನಡದಲ್ಲಿ ಡಬ್ ಆಗಿಬಿಟ್ಟು ಇವರು ರಿಲೀಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವಿ. ನಾನು ಸಾಕಷ್ಟು ತುಳು ಮೂವಿಗಳನ್ನ ನೋಡಿದ್ದೀನಿ. ನಾನು ಇದುವರೆಗೆ ಏನು ಮೂವೀಸ್ ನೋಡಿದ್ದೀನಿ ಅದರಲ್ಲಿ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ. ಆದರೆ ಇವರ ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಅದನ್ನು ಡಬ್ ಮಾಡಿಬಿಟ್ಟು ಒಂದು ಕನ್ನಡದ ಮೂವಿನೇ ಆ ಥರನೇ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಏನಂದರೆ, ಈ ಮೂವಿ ನೋಡ್ತಾ ನನ್ನ ಊರು ನನಗೆ ನೆನಪಾಗ್ತದೆ. ನಮ್ಮ ಊರಿನ ಶೇಖರಣ್ಣ ಆಗಿರ್ಬೋದು, ಗುಣಪಾಲ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದೊಂದು ಲೊಕೇಶನು ನನಗೆ ನಾನು ಊರಲ್ಲಿ ಇದ್ದೀನಂತ ಅನ್ನೋಂಥ ಫೀಲ್ ಆಗ್ತದೆ. ನಾನು ಪೃಥ್ವಿ, ಅಂಬರ್ ಅವರು, ಸೋನಲ್ ಅವರೆಲ್ಲ ಒಟ್ಟು ಕೂತಿದ್ವಿ. ಪ್ರತಿಯೊಂದು ಸೀನ್ ಆಗ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂತ ಹೇಳ್ಬಿಟ್ಟು ನಮ್ಮ ಒಳಗಡೆ ತುಂಬ ಖುಷಿ ಆಗ್ತಿತ್ತು. ಒಂದು ಅದ್ಭುತವಾದ ಮೂವಿ. ಅನೀಶ್ ಅವರ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದೆ. ನಿಜವಾಗ್ಲೂ ಇದರ ಸ್ಟೋರಿ ಏನಂತ ಹೇಳಲ್ಲ, ಲಾಸ್ಟ್ ಒಂದು ಸೀನ್ ಹೇಳ್ತೀನಿ. ಈ ಸಮಾಜ ಯಾವತ್ತೂ ಸುಧಾರಣೆ ಆಗೋದೇ ಇಲ್ಲ. ಅದು ತುಂಬ ಚೆನ್ನಾಗಿ ತೋರಿಸಿದ್ರೆ ನೀವು. ಅದು ಎಷ್ಟೇ ಪೆಟ್ಟು ಬೀಳಲಿ, ಅದು ಏನೇ ಆಗಲಿ, ಎಷ್ಟೇ ಲಾಸ್ ಆಗಲಿ, ಅದು ಮನುಷ್ಯ ಅವನು ಏನೋ ಚೇಂಜ್ ಆಗೋನಲ್ಲ ಅವನು. ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಯಾರು ಈ ಮೂವಿನ ಮಿಸ್ ಮಾಡಿಬಿಟ್ಟು, ತುಂಬ ಅದ್ಭುತವಾದ ಮೂವಿ, ತುಂಬ ಚೆನ್ನಾಗಿದೆ. ಪಕ್ಕ ಏನೋ ಪೈಸಾ ವಸೂಲು ಮೂವಿ ಇದು. ತುಂಬ ಒಳ್ಳೆಯದಾಗಲಿ. ಇವಾಗಷ್ಟೇ ನಾವು ದಸ್ಕತ್ ಸಿನಿಮಾ ನೋಡಿದ್ವಿ. ಆ್ಯಕ್ಚುಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಕೋಟಿ ಬಜೆಟ್ ಬೇಕಾಗಿಲ್ಲ ಅಂತ ಈ ಸಿನಿಮಾ ಆ್ಯಕ್ಚುಲಿ ಪ್ರೂವ್ ಮಾಡಿದೆ. ಸ್ಟೋರಿಯಿಂದ ಆಗಿರಲಿ, ಸ್ಕ್ರೀನ್ ಪ್ಲೇಯಿಂದ ಆಗಿರಲಿ, ಈವನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೊಕೇಶನ್ಸ್ ಆಗಿರಲಿ ತುಂಬ ರಾ ಆಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ತುಳುಲಿ 70 ದಿನ ಓಡಿ ಮುಗಿಸೋದಲ್ವ. ಸೊ ಕನ್ನಡದಲ್ಲೂ ಅಷ್ಟೇ ದಿನ ಓಡಿದ್ರೆ ತುಂಬ ಒಳ್ಳೆ ಸಕ್ಸಸ್ ಆಗುತ್ತೆ. ಆ ನಂತರ ನಿಜವಾಗ್ಲೂ ನನಗಿದೆ ಸಕ್ಕದ ಒಳ್ಳೆದು. ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನ್ಯಾಚುರಲ್ ಪರ್ಫಾರ್ಮೆನ್ಸ್. ಯಾರು ಆ್ಯಕ್ಟಿಂಗ್ ಅಂತ ಕಾಣಲ್ಲ. ಅಲ್ಲಿ ಅಗ್ರೆಷನ್ಸ್ ಆಗಲಿ, ಇಮೋಷನ್ಸ್ ಆಗಲಿ ಎಲ್ಲ ಇಟ್ಸ್ ವೆರಿ ನೈಸ್. ಸಿನಿಮಾ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಮೇಕಿಂಗ್ ಅಂತೂ ಆಸಮ್. ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರ್ ನೋಡಿ, ಎಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಇಷ್ಟವಾಗೇ ಆಗುತ್ತೆ. ದಸ್ಕತ್ ಅನ್ನೋದು ಒಂದು ಹ್ಯಾಂಗ್ ಓವರ್. ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬಂದ ಮೇಲೂ ಈಗಲೂ ಅದ್ರ ಬಗ್ಗೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಆ ಥರ ಪ್ರತಿಯೊಂದು ಹೇಳ್ತಾ ಹೋದರೆ ಒಬ್ಬೊಬ್ಬರು ಟೆಕ್ನಿಷಿಯನ್, ಒಬ್ಬ ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಹೀರೋ ತನಕ, ಡೈರೆಕ್ಟರ್ ತನಕ ಪ್ರತಿಯೊಬ್ಬರು ಹೆಸರು ಕೂಡ ಹೇಳಿ ಹೊಗಳಬೇಕು. ಹಾಗಿದೆ ಸಿನಿಮಾ. ಎರಡೇ ಮಾತಾಡೋಂಗಿಲ್ಲ. ಎ ಪರ್ಫೆಕ್ಟ್ ಸಿನಿಮಾ. ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಲ್ಲ ಡಿಪಾರ್ಟ್ಮೆಂಟ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಕೇಳ್ಪಟ್ಟಂಗೆ 20-25 ಡೇಸಲ್ಲಿ ಮಾಡಿದ್ದೀರ ಅಂತ. ಇಂಥ ಒಳ್ಳೆ ಪ್ರಾಡಕ್ಟು ಅಷ್ಟು ಚೆನ್ನಾಗಿ ಮಾಡಿದ್ದೀರಂತೆ. ಎಲ್ಲರೂ ಖಂಡಿತ ಬಂದು ನೋಡಿ. ತುಂಬ ಒಳ್ಳೆ ಸಿನಿಮಾ. ಆಲ್ ದ ಬೆಸ್ಟ್ ಅಷ್ಟೇ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ರೀಸೆಂಟಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಅಂದರೆ ದಸ್ಕತ್ ಅಂತಲೇ ಹೇಳ್ಬೋದು.
ಎಲ್ಲರದ್ದು ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಹಾಫಿಂದ ನಾನು ಯಾವಾಗ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದೆ ಇವ್ರು ಬಂದಾಗಲೇ ನಾನು ಹೇಳಿದೆ ಅವ್ರಿಗೆ ಎವ್ರಿ ಒನ್ ಹ್ಯಾಸ್ ಪರ್ಫಾರ್ಮ್ಡ್ ವೆರಿ ವೆರಿ ವೆಲ್ ಅಂತ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ಇವ್ರು ಹೇಳ್ತಾ ಇದ್ರು ಎಲ್ಲರಿಗೆ ನ್ಯಾಚುರಲ್ ಆಗಿ ಮಾಡೋಕ್ಕೆ ಹೇಳಿದ್ದೀನಿ ಮೇಡಮ್ ಅಂತ. ಅಷ್ಟೇ ಅಂದರೆ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ಥರ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ಮೇಕಿಂಗ್. ಆ್ಯಬ್ಸಲ್ಯೂಟ್ಲಿ ವಂಡರ್ಫುಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಂಗಳೂರವ್ರು ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ಈ ಸಿನಿಮಾಗೆ. ತುಳುವಲ್ಲಿ ನಾನು ಟೀಸರ್ ಟ್ರೇಲರ್ ನೋಡಿದ್ದೆ. ಆ ಟೈಮಲ್ಲೂ ತರುಣ್ ಅವ್ರು ಹೇಳಿದರು ಐ ಥಿಂಕ್ ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್ ಆಗಿರಲಿ, ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಅವ್ರಿಗೂ ಈ ಸಿನಿಮಾ ನೋಡೋಕ್ಕೆ ಹೇಳ್ತೀನಿ. ಆ್ಯಂಡ್ RR ರೀರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬ ಚೆನ್ನಾಗಿ ಬಂದಿದೆ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಕೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಬಂದರೆ ಹೋಗಿ ನೋಡ್ತೀವಿ, ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ. ಒಂದು ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಮಸ್ತ್ ವೆರಿ ಮಾಡಿದ್ಯಾ ಏನು ಸಿನಿಮಾ. ಎಲ್ರಿಗೂ ನಮಸ್ಕಾರ. ಏನು ಹೇಳಕ್ ಹೋದೆ ಹೇಳು, ಅಲ್ಲೂ ಓವರ್ಲ್ಯಾಪ್ ಮಾಡ್ತಿದ್ದೆ ಹೇಳು. ಇಲ್ಲ ಅಂದರೆ ಒಂದು 9 ವರ್ಷದ ಸ್ನೇಹ ನಂದು ಅನೇಶ್ದು. ತುಂಬ ಮಾತಾಡ್ಬೇಕು ನಾನು. ಒಬ್ಬರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಫಸ್ಟು, ಅಂದರೆ ಕಾಮಿಡಿ ಕಿಲಾಡಿಗಳು, ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದು. ಆದರೆ ನಾವು ಪರಿಚಯ ಆಗಿ ಒಂದು 6-7 ತಿಂಗಳು ಒಟ್ಟಿಗೆ ಇದ್ದಾಗ, 6-7 ತಿಂಗಳಲ್ಲ, ಸುಮಾರು 1-1.5 ವರ್ಷ ಒಟ್ಟಿಗೆ ಇದ್ವಿ. ಸೊ ಆ ಮೊದಲನೇ ಒಂದು ಭೇಟಿ, ನಮ್ಮ ಪಯಣ, ಅದರಲ್ಲೇ ಗೊತ್ತಾಗಿದ್ದು ನಮಗೆ ಎಜುಕೇಟೆಡ್ ಪರ್ಸನ್ನು, ತುಂಬ ನಾಲೆಡ್ಜ್ ಇರೋವಂಥ ವ್ಯಕ್ತಿ. ಇಲ್ಲಿ ಕಾಮಿಡಿ ಮಾಡಿಕೊಂಡು ಸೀರೆ ಉಟ್ಕೊಂಡು ಇದು ಮಾಡಿದಾಗೆಲ್ಲ ಖುಷಿ ಪಡೋರು. ಆ ಸೀರೆ ಉಟ್ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬ ನೆನಪುಗಳು. ಬಟ್ ನಮಗೆ ಗೊತ್ತಿತ್ತು, ತುಂಬ ತಿಳ್ಕೊಂಡಿರೋಂಥ ವ್ಯಕ್ತಿ, ಓದಿರುವಂಥ ವ್ಯಕ್ತಿ, ವಿಷಯಗಳು ಗೊತ್ತಿರುವಂಥ ವ್ಯಕ್ತಿ. ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾನೆ ಅಂತಂದಾಗ ನಿಜವಾಗ್ಲೂ ಮನಸ್ಸು ತುಂಬಿ ಬರ್ತಾಯಿದೆ. ತುಂಬ ಖುಷಿ ಆಯಿತು. ಬರೀ ನನಗೆ ಟ್ರೈಲರ್ನ ತೋರಿಸಿ, ನಾವಿದ್ರು ಪ್ರಮೋಷನ್ ಮಾಡಬೇಕಾದ್ರೆ ಟ್ರೈಲರ್ನ ತೋರಿಸಿ ಮಾತಾಡಿದ್ವಿ. ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್. ಯಾಕಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ ಅದು. ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನಿಮಾನ, ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತಂದರೆ, ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ, ಕಥೆ ಮುಖ್ಯ ಆಗುತ್ತೆ, ನಟನೆ ಮುಖ್ಯ ಆಗುತ್ತೆ, ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಮ್ರಾ ವರ್ಕು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ತೆರೆ ಮೇಲೆ ನಾವು ನೋಡುವಂಥ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಇಷ್ಟ ಆಗಲೇಬೇಕಾಗುತ್ತೆ. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳಾಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಗೆದ್ದಿದೆ. ಸಿನಿಮಾ ಆಲ್ರೆಡಿ ಗೆದ್ದಿದೆ. ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೆ. ಸಿನಿಮಾ ಆಲ್ರೆಡಿ ಗೆದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಅವಾರ್ಡ್ ಕೂಡ ತೊಗೊಂಡಿರುವಂಥ ಸಿನಿಮಾ. ಸೊ ದಸ್ಕತ್ ನಿಜವಾಗ್ಲೂ ಒಳಗಡೆ ಕೂತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ ಬಗ್ಗೆ ಮಾತಾಡಬೇಕು. ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳಿಂದನೇ ಬಂದಂಥ ಒಬ್ಬ ನಟರು. ಇದರಲ್ಲಿ ಎಂಥ ಪರ್ಫಾರ್ಮೆನ್ಸ್ ಅಂದರೆ ಲವ್ ಆಗೋಯ್ತು ಅವ್ರ ಮೇಲೆ. ಲವ್ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಬಂದ್ರೆ ಹೊರಗಡೆ ಅವ್ನು ಸಿಕ್ಕಿದ್ರೆ ಸಾಯಿಸ್ಬಿಡೋಣ ಅವನ್ನ ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸು. ಆ ವ್ಯಕ್ತಿನ ನೋಡಿದಾಗ ಬೇರೆ, ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ. ಸೊ ಇಷ್ಟು ಅದ್ಭುತವಾದಂತಹ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂಥ ಸಿನಿಮಾ ದಸ್ಕತ್ತು. ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮೆಚ್ಕೊತೀರಾ. ಸೌಂಡ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕಣ್ಣು ತುಂಬ್ಕೊತೀರಾ. ಒಂದು ಒಳ್ಳೆ ಕಂಟೆಂಟನ್ನು ನೋಡ್ತೀರಾ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ, ಸಿನಿಮಾನ ನೋಡಿ, ದಸ್ಕತ್ನ ಗೆಲ್ಲಿಸಿ. ಜೈ ದಸ್ಕತ್, ಜೈ ಅನೀಶ್. ದಸ್ಕತ್ತು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೆ ಒಂದು 3-4 ಜನ ಹೀರೋಗಳು ಕಾಣಿಸಿದ್ರು. ಫಸ್ಟು ನಿರ್ದೇಶಕರು, ಇವರೇ ಫಸ್ಟ್ ಹೀರೋ. ಸೆಕೆಂಡು ನಮ್ಮ ವಿಶ್ವ ಅವರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿದ್ದಾರೆ. ಆಮೇಲೆ ಎಸ್ಪೆಷಲಿ ಶೇಖರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇದನ್ನು ತುಳುಲೇ ಫಸ್ಟ್ 2 ಸರಿನೂ ತುಳುಲೇ ನೋಡ್ಬಿಟ್ಟಿದ್ದೀನಿ ಮುಂಚೆ. ಆವಾಗಲೇ ತುಂಬ ಇಷ್ಟ ಆಗಿತ್ತು. ಇವಾಗ ಕನ್ನಡ ಅವತರಣಿಕೆಯೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಆಮೇಲೆ ಇವಾಗ ನಾವೆಲ್ಲ ಸ್ನೇಹಿತರುಗಳು, ನಾವು ಎಷ್ಟು ಹೇಳಿದ್ರೂ ಕಮ್ಮಿ ಆಗುತ್ತೆ. ಸೊ ದಯವಿಟ್ಟು ತಾವುಗಳು ಬಂದು ಸಿನಿಮಾನ ನೋಡಬೇಕು. ನೀವುಗಳು ಹೇಳಿದ್ರೆ ಅದನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಕನ್ನಡದಲ್ಲಿ ದಸ್ಕತ್ತಿನ ದೊಡ್ಡ ಮಟ್ಟಕ್ಕೆ ಹೋಗಲಿ, ಸ್ನೇಹಿತರುಗಳಿಗೆ ತುಂಬ ಒಳ್ಳೆಯದಾಗಲಿ. ಇದು ತುಂಬ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.
ಹಾಯ್ ಎಲ್ರಿಗೂ ನಮಸ್ಕಾರ. ದಸ್ತಕ್ ಮೂವಿ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ಸ್ಯಾಂಡಲ್ವುಡ್. ಸೊ ಇದೊಂದು ಮೂವಿ ಈ ಒಂದು ಇಯರಲ್ಲಿ ರೂಲ್ ಮಾಡುತ್ತೆ ಅಂತ ಅನ್ಕೊತೀನಿ. ಅವಿನಾಶ್ ಸರಿಗೆ ಅನೀಶ್ ಸರ್ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ BGM ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಟು ಸ್ಟೋರಿ ಟೆಲ್ಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸೀನಿಂದ ಇನ್ನೊಂದು ಸೀನಿಗೆ ಟ್ರಾನ್ಸಿಷನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಕಾಣಲ್ಲ ಮೈಕಲ್ಲಿ ನಿಮ್ಮ ಮಧ್ಯೆ ನಿಂತೀನಿ. ನಮಸ್ಕಾರ. ಮೊದಲನೇದಾಗಿ ನಾವು ಈ ಚಿತ್ರವನ್ನು ತುಳುನಲ್ಲಿ ತೋರಿಸಿದ್ರು ನಮ್ಮ ಅನೀಶಾ ಮತ್ತು ಎಲ್ಲ ಟೀಮು. ತುಳುನಲ್ಲಿ ನೋಡಿ ಕನ್ನಡಕ್ಕೆ ಡಬ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ತುಳುನಲ್ಲೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ. ತುಳುನಲ್ಲಿ ನೋಡಿದಾಗ ಯಾಕಂದರೆ ನ್ಯಾಚುರಲ್ ಆಗಿ ಬಂದಿದೆ. ಆಮೇಲೆ ಎಲ್ಲರೂ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ಅನಿಸುತ್ತೆ. ಇವತ್ತು ಕನ್ನಡ ವರ್ಷನ್ ನೋಡಿಬಿಟ್ಟು ಕನ್ನಡ ಪಿಕ್ಚರ್ಲ್ಲ ಇದು ಅಂತ ಎಲ್ಲೋ ಇದು ಡಬ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿದೆ, ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ, ನೋಡಿದವರೆಲ್ಲ ಸಿನಿಮಾದ ಬಗ್ಗೆ ಹೇಳಿದ್ದಾರೆ. ಹೆಚ್ಚೇನು ಮಾತಾಡಲ್ಲ, ಯಾಕಂದರೆ ಇದು ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ. ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ನಾನು ಇಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಅಂತ. ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ, ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ, ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಮತ್ತೊಂದು ಒಳ್ಳೆಯ ಸಿನಿಮಾ ಅಂತಕ್ಕಂತ ಹೇಳ್ತಕ್ಕಂಥ ಇಷ್ಟಪಡ್ತೀನಿ. ಖಂಡಿತ ನೋಡಿ, ಇಷ್ಟ ಆಗುತ್ತೆ. ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ, ಅಷ್ಟೇ. ನಮಸ್ಕಾರ. ನಮ್ಮ ತುಳು ಭಾಷೆ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅಂಥ ಒಂದು ಅದ್ಭುತವಾದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ತುಳುವಿಂದ ಕನ್ನಡಕ್ಕೆ ಬಂದು ಕಥೆನ ತೋರಿಸಿದ ರೀತಿ ಆಗಿರ್ಬೋದು, ಪ್ರತಿಯೊಂದು ಪಾತ್ರನೂ ಜೀವಿಸಿದ್ದಾರೆ. ಅದು ನಟನೆ ಅಂತ ಯಾರಿಗೂ ಅನಿಸಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಐ ಜಸ್ಟ್ ಲವ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಯಾಕೆಂದರೆ ಆ ಸಣ್ಣ ಸಣ್ಣ ಹಕ್ಕಿಗಳು ಶಬ್ದನೂ ಅಷ್ಟು ಮುದ್ದಾಗಿ ಕೇಳಿಸ್ತಾ ಇತ್ತು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಅಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು ಅನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ನು ಒಳ್ಳೆ ಸಿನಿಮಾಗಳು ಬರಲಿ, ನಿಮ್ಗೆ ಒಳ್ಳೇದಾಗಲಿ, ಇಂಡಸ್ಟ್ರಿ ಬೆಳೀಲಿ ಅಂತ ಆಶಿಸ್ತೀವಿ. ಹೇಳಿ. ನಂದೆಲ್ಲ ಅವ್ರು ಸೇರಿಸಿ ಹೇಳಿದ್ರು. ತುಳುವಲ್ಲಿ ಹೇಗೆ ಕ್ಲಿಕ್ ಆಯಿತು ಸಿನಿಮಾ, ಕನ್ನಡದಲ್ಲಿ ಅದಕ್ಕಿಂತ ಡಬಲ್ ಕ್ಲಿಕ್ ಆಗಲಿ. ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ನಾವು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರೇ ಕಂಗ್ರಾಟ್ಸ್. ಇಡೀ ಟೀಮ್ ಒಳ್ಳೆಯದಾಗಲಿ. ಬನ್ನಿ ಸರ್. ಡೈರೆಕ್ಟ್ ವರ್ಕ್ ಮಸ್ತ್ ಇಷ್ಟ ಆಗಿದೆ. ಎಕ್ಸ್ಪೆಷಲಿ ಇಂಟು ಯಾವೊಂದು ಡೈರೆಕ್ಟರ್ ನಾನು ಕೂಡ ಒಂದು ಚೌಕಟ್ಟು ಡೈರೆಕ್ಟರ್ ನನಗೆ ಸಂದೀಪ್ ಪೂಜಾರಿ. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ನಿಮ್ಮ ವರ್ಕ್ ಇಷ್ಟ ಆಯಿತು. ಆಮೇಲೆ ಕ್ಯಾಮ್ರಾ ವರ್ಕ್ ತುಂಬ ಇಷ್ಟ ಆಯಿತು. ಮೋಹನ್ ಚೆನ್ನಾಗಿತ್ತು. ಎಲ್ಲ ಹಾಂ, ಎಲ್ಲ ಕರ್ನಾಟಕದ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ. ದಸ್ಕತ್ ಇದೊಂದು ಚಿತ್ರ ಅಲ್ಲ, ಇದೊಂದು ಭಾವನೆಗಳನ್ನು ಬೆಸೆಯುವಂಥದ್ದು. ಒಂದು ಸುಂದರವಾದ ಪ್ರದೇಶದಲ್ಲಿ ಭಾವನೆಗಳಿಗೆ ಎಷ್ಟು ಬೆಲೆ ಇರುತ್ತೆ, ಆ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಏನಿರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ನಟನೆ ಮಾಡಿರುವಂಥವ್ರಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಿರ್ಬೋದು, ಅಥವಾ ಅದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ನಮ್ಮ ಅನೀಶ್. ಇವರ ಪರಿಶ್ರಮ ಈ ಚಿತ್ರದಲ್ಲಿ ಅದ್ಭುತವಾಗಿ ಎದ್ದು ಕಾಣುತ್ತೆ. ದಯವಿಟ್ಟು ಇಂಥ ಚಿತ್ರಗಳನ್ನು ಗೆಲ್ಲಿಸೋದ್ರ ಮೂಲಕ ಈ ನೆಲದ ಸೊಗಡನ್ನು ದಯವಿಟ್ಟು ಕನ್ನಡಿಗರು ಕಾಪಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಮಿಸ್ ಮಾಡದೆ ದಸ್ಕತ್ತನ್ನು ನೋಡೋದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹವನ್ನು ಕೊಡಿ. ಕನ್ನಡ ಚಿತ್ರಗಳಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಅಂಥ ಅದ್ಭುತವಾದ ಚಿತ್ರನ ಅನೀಶ್ ಅವರು ಕೊಟ್ಟಿದ್ದಾರೆ. ಇಡೀ ಚಿತ್ರತಂಡ ಅದ್ಭುತವಾಗಿ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬನ್ನಿ ಅಂತ ನನ್ನ ಹೆಸರು. ಮನರಂಜನೆಗೆ ಅಂತ ಸಿನಿಮಾ ನೋಡೋದು ಬೇರೆ, ಮನರಂಜನೆಗೆ ಅಂತ ನೋಡೋ ಸಿನಿಮಾ ಮನಸ್ಸಿಗೆ ಮುಟ್ಟೋದಂತಿದೆಯಲ್ಲ, ಅದು ಭಾಳ ತೃಪ್ತಿ ಕೊಡುತ್ತೆ. ಇವತ್ತು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ನೋಡಿದ್ದೀನಿ. ಅದು ಸುಮ್ಮನೆ ಇವ್ರ ಜೊತೆ ಬಂದು ನಿಂತಿದ್ದೀನಿ, ಸ್ನೇಹಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಲ್ಲ. ನಾನು ಒಬ್ಬ ಚಿತ್ರದ ನಿರ್ದೇಶಕ, ಹಾಗಾಗಿ ಅನೀಶ್ನ ನೋಡಿದ್ರೆ ಸ್ವಲ್ಪ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಇದು ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ. ಯಾಕಂದರೆ ಜೀವನದ ಅನುಭವ ಹೇಗಿದೆ, ಆ ಮಣ್ಣಿನ ಸೊಗಡು ಏನಿದೆ, ಆ ಭಾಷೆ ಏನಿದೆ, ಇವತ್ತಿಗೂ ನಮ್ಮ ವ್ಯವಸ್ಥೆ ಏನಿದೆ ಅನ್ನೋದನ್ನು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕಲಾವಿದರು ಕೂಡ ಜೀವ ತುಂಬಿದ್ದಾರೆ. ಜೀವ ತುಂಬಿ ಅದಕ್ಕೆ ಎಷ್ಟು ಆ್ಯಕ್ಟ್ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಪಕ್ಕದಲ್ಲೇ ನಿಂತಿದ್ದಾರೆ. ಬಂದು ನನ್ನ ಪಕ್ಕದಲ್ಲಿ ನಿಂತಿರೋ ಸಿನಿಮಾ ನೋಡೋಕ್ಕೂ ಮುಂಚೆ ಇವರೇ ಅಂತ ನನಗೆ ಗೊತ್ತಾಗಲಿಲ್ಲ. ಪ್ರತಿಯೊಬ್ಬರು ಕಲಾವಿದರಿಗೂ ಒಂದು ಒಳ್ಳೆಯ ಲೈಫ್ ಸಿಗಲಿ. ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ.
ಸೊ ಮೂವಿ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಇವ್ರ ಕ್ಯಾರೆಕ್ಟರ್ ನೋಡಿದ್ರೆ ಕೋಪ ಬರ್ತಿತ್ತು ಸೀರಿಯಸ್ಲಿ, ಅವ್ರು ಆಡೋದು ನೋಡಿ ಮಾಡೋದು ನೋಡಿ. ಬಟ್ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ತುಂಬ ಡಿಫ್ರೆನ್ಸ್ ಇದ್ದೀರಾ. ಈಸ್ ವೆರಿ ಸ್ವೀಟ್ ಬಾಬಾ ಆಫ್ ಸ್ಕ್ರೀನ್. ಇಲ್ಲ ಬಾಬಾ ಅವ್ರು ಅದರ ಕ್ಯಾರೆಕ್ಟರ್ ಅಂದರೆ ಅವ್ರ ಪಾತ್ರ ನಮ್ಗೆ ಅಷ್ಟು ಕೋಪ ತರಿಸುತ್ತೆ ಅಂದರೆ ಅವ್ರು 100% ಕೊಟ್ಟಿದ್ದಾರೆ ಅಂತ ಅರ್ಥ. ಆ್ಯಂಡ್ ಮೇನ್ ಥಿಂಗ್ ನಿಮ್ಮ ಡೈರೆಕ್ಷನ್ ಅನೀಶ್ ಅವರೇ ತುಂಬ ಚೆನ್ನಾಗಿದೆ. ಎಲ್ಲ ನೀವು ಶೇಖ್ ಅವರೇ ನೀವು ಅಷ್ಟೇ ಗೊತ್ತಾಗಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದೀರ. ಇವರೊಬ್ಬರೇ ಅಂತಲ್ಲ, ಎಲ್ಲರೂ ಹೋಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಹಾಗೆ ತುಂಬ ನನಗಿಷ್ಟ ಆಗಿದ್ದಾರೆ ಸಾಂಗ್ಸ್, ತುಂಬ ಬ್ಯೂಟಿಫುಲ್ ಸಾಂಗ್ಸ್, ತುಂಬ ಬ್ಯೂಟಿಫುಲ್ ಲಿರಿಕ್ಸ್. ಹಾಗೆ BGMs ಕೂಡ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್, ಲೈಕ್ ಸಿನಿಮ್ಯಾಟೋಗ್ರಫಿ ಎಲ್ಲನೂ ಓವರ್ ಆಲ್ ಒಳ್ಳೆ ಮೂವಿ. ತುಂಬ ಟೈಮ್ ಆದಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ. ತುಳುನಲ್ಲಿ ಬಂದಿದೆ, ಆಬ್ವಿಯಸ್ಲಿ ನೋಡಿರ್ತೀರ. ಕನ್ನಡದಲ್ಲಿ ಬಂದಿದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಇದೆ 9ನೇ ತಾರೀಕು ರಿಲೀಸ್ ಆಗ್ತದೆ. ನನ್ನ ಪರ್ಸನಲ್ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಬಂದು ವಾಚ್ ಮಾಡಿ. ಫಸ್ಟ್ 20 ಮಿನಿಟ್ಸಲ್ಲೇ ಯಾವ್ಯಾವ ಕ್ಯಾರೆಕ್ಟ್ರು ಏನೇನು ಅನ್ನೋದೆಲ್ಲ ನಮಗೆ ರಿಜಿಸ್ಟರ್ ಆಗುತ್ತೆ. ಆ್ಯಂಡ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಯಾರ್ಯಾರ ಮನೇಲಿ ಏನೇನು ನಡೀತಾ ಇದೆ ಅಂತ. ವೆರಿ ಬ್ಯೂಟಿಫುಲ್ ಡೈರೆಕ್ಷನ್ ಅದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಯು ಹ್ಯಾವ್ ಕಮ್ ಅ ವೆರಿ ಲಾಂಗ್ ವೇ. ಸ್ಟೇಜಿಂದ ಹಿಡಿದು ಡೈರೆಕ್ಷನ್, ಆ್ಯಕ್ಷನ್ ಕಟ್ ಹೇಳಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಡೀ ಟೀಮ್ ಎಫರ್ಟ್ ಕಾಣುತ್ತೆ, ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಒಬ್ರೊಬ್ರೂ ಅವ್ರವ್ರ ಕಾಂಟ್ರಿಬ್ಯೂಷನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ದಟ್ಸ್ ವೈ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್. ಪ್ರೊಡಕ್ಷನ್ ಹೌಸ್ಗೆ, ಡೈರೆಕ್ಷನ್ ಟೀಮ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಅವ್ರ ಕೆಲಸ ಮುಗಿಸಿದ್ದಾರೆ. ಈಗ ನಮ್ಮ ಕೆಲಸ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೊಡ್ಡ ಮನುಷ್ಯ ಮಾತಾಡ್ತಾರೆ. ದೊಡ್ಡ ಮನುಷ್ಯ ದೊಡ್ಡದಾಗೆ ಮಾತಾಡೋದು, ಸಣ್ಣದೇ ಮಾತಾಡ್ತೀವಿ. ಅವರಷ್ಟು ನನಗೆ ಕೊಡಕ್ಕೆ ಬರೋಲ್ಲ. ಬಟ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಟೀಮ್ ಜಾಯಿನ್ ಆಯಿತು. ಒಳ್ಳೆಯ ಅದ್ಭುತ ದಸ್ಕತ್ ಸಿನಿಮಾ. ನಾವು ಆ ಭಾಷೆಯನ್ನು ನೋಡೋಕ್ಕಾಗಿರಲ್ಲ, ಕನ್ನಡ ಭಾಷೆ ನನ್ನ ಮಾಡಿದರೆ ಅದು. ಬಟ್ ಪ್ರತಿಯೊಂದು ಕ್ಯಾರೆಕ್ಟ್ರು ಚೆನ್ನಾಗಿತ್ತು. ಇವಾಗೆಲ್ಲ ದೊಡ್ಡ ದೊಡ್ಡ ಓದ್ತಾರ, ಮಾಡ್ತಾರ, ಸರ್ವಿಸ್ ಕರೆಕ್ಟಾಗಿ ಮಾಡಲ್ಲ. ಅವರು ಜಂಬ ಅವ್ರು ತೋರಿಸ್ತಾನೆ ಇರ್ತಾರೆ. ಈ ಸಿನಿಮಾದಲ್ಲಿ ಅದೊಂದು ಕ್ಯಾರೆಕ್ಟರ್ ತೋರಿಸಿದ್ರಿ. ಒಂದು ಕಾಡಿನ ವಾತಾವರಣ, ಅಲ್ಲಿ ಜನ ಸಂಪರ್ಕ ಇರಲ್ಲ, ಫೋನ್ ಇರಲ್ಲ, ಏನೂ ಇರಲ್ಲ. ಅಲ್ಲಿ ಹೆಂಗಂತ ನಮ್ಗೆ ಅರ್ಥ ಮಾಡಿಸಿದ್ರಿ. ಒಂದು ಚಿತ್ರತಂಡಕ್ಕೆ ಒಂದು ಕನ್ನಡ ಇಂಡಸ್ಟ್ರಿ ಹೊಸ ಟೀಮ್ ಜಾಯಿನ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ಇನ್ನು ಅವ್ರು ಹೇಳೋದಂಗೆ ಒಂದು ಅವ್ರ ಕೆಲಸ ಮುಗಿಸಿದ್ದಾರೆ. ಈಗ ನಮ್ಮ ಕೆಲಸ ಶುರುವಾಗೈತಿ. ದಸ್ಕತ್ ಸೂಪರ್ 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 ಹಿಟ್. ನಾವು ಬಂದು ನಮ್ಮ ದಸ್ಕತ್ ಹಾಕ್ಬೇಕು ಇವಾಗ. ನಮ್ಮ ದಸ್ಕತ್ ಬಟ್ ಇನ್ನೊಂದು ಹೇಳ್ಬೇಕಾದ್ರೆ ಒಳ್ಳೆ ಮೆಸೇಜ್ ಇದೆ. ಆ ಒಳ್ಳೆ ಮೆಸೇಜ್ ಇರೋಂಥ ಚಿತ್ರ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ನಡೀತಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ಅದೇನೆ. ಸೊ ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ ಏನು ಅಂತ ನೋಡ್ಬೇಕಾದ್ರೆ ನೀವು ಬಂದು ಸಿನಿಮಾ ನೋಡಬೇಕು. ಸೊ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ, ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಬಿಕಾಸ್ ದೇ ಡಿಸರ್ವ್ ಇಟ್. ಅವ್ರಿಗೆ ಅದು ಡಿಸರ್ವ್ ಮಾಡ್ತಾರೆ, ಹೋಲ್ ಟೀಮ್ ಡಿಸರ್ವ್ ಮಾಡ್ತಾರೆ ಆ ಅಪ್ರಿಸಿಯೇಷನ್ನ ಆ್ಯಂಡ್ ಸಪೋರ್ಟ್ನ. ಪ್ಲೀಸ್ ಬಂದು ಮೂವಿನ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ದಸ್ಕತ್ ಅನ್ನೋ ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ. ವೆರಿ ಬ್ಯೂಟಿಫುಲ್. ಅನೀಶ್ ಅವರ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ, ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಸಿನಿಮಾ ದಸ್ಕತ್. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಇಡೀ ಸಿನಿಮಾನ ನೀಟಾಗಿ ನಮ್ಮ ಹಾರ್ಟ್ಗೆ ಟಚ್ ಮಾಡಿಸುತ್ತೆ ದಸ್ಕತ್ ಸಿನಿಮಾ. ಆ್ಯಂಡ್ ಮೂಲತಃ ಇದು ತುಳುನಲ್ಲಿ ಬಂದು ಸೂಪರ್ ಹಿಟ್ ಆಗಿ ಅದು ಕನ್ನಡಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಜೊತೆಗೆ ಮತ್ತು ಅದರ್ ಲ್ಯಾಂಗ್ವೇಜ್ಗೂ ಇದು ಅವತರಣಿಕೆ ಆಗ್ತಾಯಿದೆ. ಸೊ ಇದರಲ್ಲೇ ಅರ್ಥ ಆಗುತ್ತೆ ಈ ಸಿನಿಮಾಗಿರುವಂಥ ಪೊಟೆನ್ಷಿಯಲ್. ಮತ್ತು ಟೆಕ್ನಿಕಲ್ ಇವತ್ತು ಇಷ್ಟೇ ಜನ ಇರೋದು, ಇವ್ರ ಹಿಂದೆ ತುಂಬ ದೊಡ್ಡ ಸ್ಕ್ವಾಡ್ ಇದೆ. ಆ ಸ್ಕ್ವಾಡ್ ನಾವು ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡಬೇಕಾಗುತ್ತೆ, ಆವಾಗಲೇ ಗೊತ್ತಾಗುತ್ತೆ. ಎವ್ರಿ ಫ್ರೇಮ್ ನಮಗೆ ದಸ್ಕತ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಒಂದು ಒಳ್ಳೆ ಟ್ರೀಟ್ಮೆಂಟ್, ಒಂದು ಒಳ್ಳೆ ಪ್ರೆಸೆಂಟೇಷನ್. ಆ್ಯಂಡ್ ಆ್ಯಸ್ ಎ ಆ್ಯಕ್ಟರ್ ಇವ್ರನ್ನ ನೀವು ಇಲ್ಲಿ ಗುರ್ತಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಇವ್ರು ಸಿನಿಮಾದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಎಷ್ಟು ಸಕ್ಕತ್ತಾಗಿ, ಎಷ್ಟು ರಾಕಿಂಗ್ ಆಗಿ ಮಾಡಿದ್ದಾರೆ ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಸೊ ದಸ್ಕತ್ ಅನ್ನೋ ಸಿನಿಮಾಗೆ ತುಂಬ ದೊಡ್ಡ ಹ್ಯೂಜ್ ಅಪ್ಲಾಡ್ ಬೇಕಾಗಿದೆ, ಹ್ಯೂಜ್ ಸಪೋರ್ಟ್ ಬೇಕಾಗಿದೆ ಮತ್ತು ತುಂಬ ದೊಡ್ಡ ಒಂದು ಓಪನಿಂಗ್ ಬೇಕಾಗಿದೆ. ಇದನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗಿ ನಿಂತ್ಕೊಳ್ಳೋವಂಥ ಎಲ್ಲ ಕ್ಯಾಲಿಬರ್ ಇರುವಂಥ ಸಿನಿಮಾ. ಸೊ ಇಡೀ ತಂಡಕ್ಕೆ ಮತ್ತು ಈ ಸಿನಿಮಾನ ಕನ್ನಡಕ್ಕೆ ತಗೊಂಬಂದಿರುವಂಥ ಜಗದೀಶ್ ಎನ್ನವ್ರಿಗೆ ನಾನು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ವೆರಿ ಬ್ಯೂಟಿಫುಲ್ ಸಿನಿಮಾ. ಇದನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರು, ಸಿನಿಮಾ ಪ್ರೇಕ್ಷಕರು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದಸ್ಕತ್ ಸಿನಿಮಾ ಟೀಮ್ಗೆ. ಥ್ಯಾಂಕ್ ಯು ಸರ್. ಬನ್ನಿ ಬ್ರದರ್. ತುಂಬ ಒಳ್ಳೆಯ ಸಿನಿಮಾ ನೋಡಿದ್ಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಒಬ್ಬ ಆ್ಯಕ್ಚುಲಾಗಿ ಒಬ್ಬ ಕಾಮಿಡಿಯನ್ನು ಒಬ್ಬ ಡೈರೆಕ್ಟ್ರಾಗಿ
ತನ್ನ ಕನಸನ್ನು ತನ್ನ ಇದನ್ನು ಹೇಗೆ ತೋರಿಸ್ಕೊಬೋದು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ನಮ್ಮ ಮನುಷ್ಯನೊಬ್ಬರು ಇದ್ದಾರೆ, ಆ ಮನುಷ್ಯ ಮಾತ್ರ ಕಾಮಿಡಿಯನ್ನು ಇಂಥ ಕಾಮಿಡಿ ಕ್ರೆಡಿಟ್ ಇಷ್ಟ ಎಲ್ಲ ಮಾಡಿದ್ರು ಅವರ ಆ್ಯಕ್ಟಿಂಗು ಅವರ ಪ್ರತಿಯೊಂದು ಸೂಪರಾಗಿದೆ. ಮ್ಯೂಸಿಕ್ ಒಂದು ತುಂಬ ಇಷ್ಟ ಆಗುತ್ತೆ ನಿಮಗೆ. ಈ ಸೀನ್ಸ್ಗಳು ಎಲ್ಲೂ ಆಚೆ ಹೋಗಿ ಈಚೆ ಹೋಗಿ ಬಿಡೋಲ್ಲ, ಸಿನಿಮಾ ಕಡೆನೇ ನೋಡ್ಕೊಂಡಿರಬೇಕು. ತುಂಬ ಅದ್ಭುತವಾಗಿ ತುಂಬ ಸೂಪರಾಗಿ ಸಕ್ಕತ್ತಾಗಿ ಬಂದಿದೆ. ದಿನ್ 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 ಅಂತ ಬರೀತಿರುತ್ತೆ ಅದೊಂದು. ಮತ್ತು ಇವರ ಆ್ಯಕ್ಟಿಂಗ್ ಅಂತೂ ಫುಲ್ ನ್ಯಾಚುರಲ್ಲು, ಕೊಡೋದಾಗಂತೂ ಅಲ್ಲೊಂದು ಲುಕ್ ಕೊಡ್ತಾರೆ, ಅದು ಸಕ್ಕತ್ತಾಗಿರುತ್ತೆ. ಎವ್ರಿಥಿಂಗ್ ಪಿನ್ ಟು ಪಿನ್. ಯಾಕಂದರೆ ಒಬ್ಬ ಪ್ರೊಡ್ಯೂಸರು ತುಳುವಲ್ಲಿ ಮಾಡಿರೋ ಸಿನಿಮಾನ ಕನ್ನಡಕ್ಕೆ ತರಬೇಕಂದ್ರೆ ಅವ್ರಿಗೆ ಅಷ್ಟು ನಂಬಿಕೆ ಇರಬೇಕು ಆ ಪ್ರಾಜೆಕ್ಟ್ ಮೇಲೆ. ಸುಮ್ಮನೆ ಯಾರೂ ತರೋಕ್ಕಾಗಲ್ಲ. ಈಗ ಮತ್ತೆ ಏನೋ ಅಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅಲ್ಲೊಂದು ಅರ್ಥ ಇರುತ್ತೆ. ಸೊ ಅದು ತುಳುವಲ್ಲಿ ಹಿಟ್ ಆದಮೇಲೆ ಅವ್ರು ಕನ್ನಡಕ್ಕೆ ತಂದಿರೋದು. ಸೊ ಅವ್ರಿಗೆ ಅಷ್ಟು ನಂಬಿಕೆ ಇದೆ. ಸೊ ಏನು ಮಾಡಬೇಕು ಕನ್ನಡ ವೀಕ್ಷಕರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ದಸ್ಕತ್ ಈ ಸೂಪರ್ ಹಿಟ್ ಮೂವಿ 100 days. ಥ್ಯಾಂಕ್ ಯು. ಸೂಪರ್ ಮೂವಿ. ಎಲ್ರಿಗೂ ಸಾರಿ, ಒಂದು 2 ನಿಮಿಷ ತಗೊಳ್ತೇನೆ ಅಷ್ಟೇ. ಮತ್ತೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಇಲ್ಲ, ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ ನಿಜವಾಗ್ಲು, ಪ್ಯೂರ್ ಕನ್ನಡ ಅದು. ಮತ್ತೆ ಬಹಳ ಚಂದ ಉಂಟು ಸಿನಿಮಾ, ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಮತ್ತೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಮತ್ತೆ ತುಳುನಲ್ಲಿ ಬಂದಾಗ ನಾನು ಟ್ರೈಲರ್ ಅಷ್ಟೇ ನೋಡಿದ್ದು, ಎಲ್ಲೋ ಹೀಗೆ ಸೂರಜ್ ತೋರಿಸಿದ್ದು ನನಗೆ. ಬಟ್ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರಂತ ನಾನೇ ಕೇಳಿದ್ದೆ. ಅನುವಾದ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸ್ ಮಾರ್ರೆ. ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ, ಖುಷಿ ಆಯಿತು ನನಗೆ. ಮತ್ತು ಎಲ್ಲರೂ ನೋಡಲೇಬೇಕಾದಂತಹ ಒಂದು ಸಿನಿಮಾ. ದಯಮಾಡಿ ಎಲ್ಲರೂ ಬನ್ನಿ. ಮತ್ತು ದೈವ ಅಂತಂದರೆ ನಿಮಗಷ್ಟೇ ಹೆಚ್ಚಾಗಿ ಗೊತ್ತಿರೋದು, ಇತ್ತೀಚೆಗೆ ನಮಗೂ ಜಾಸ್ತಿ ಗೊತ್ತಾಗ್ಲಿಕ್ಕೆ ಆಗ್ತಿದೆ. ಯಾಕೆಂದರೆ ಅದರ ಒಂದು ಪವರ್ ಏನಿರುತ್ತೆ, ಮತ್ತು ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ, ಅದನ್ನು ತುಂಬ ನ್ಯಾಚುರಲ್ ಆಗಿ ಭಾಳ ಚಂದ ತೋರಿಸಿದ್ದೀರಿ. ಇದು ಸೂಪರ್ ಹಿಟ್ ಆಗಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಮತ್ತು ನಿಮ್ಮ ಪ್ಲಸ್ ಪಾಯಿಂಟ್ ಏನಂದರೆ ನಿಮ್ಮದು ಕಾಸ್ಟಿಂಗ್, ಪರ್ಫೆಕ್ಟ್ ಕಾಸ್ಟಿಂಗ್. ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಭವ್ಯ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್, ನಾವು ಸೀರಿಯಲ್ ಮಾಡ್ತಿದ್ವಿ ಮುಂಚೆ, ಈಗ ಸಿನಿಮಾ ತಾರೆ ಆಗಿದ್ದಾರೆ. ತುಂಬ ಖುಷಿ ಆಯಿತು ಎಲ್ರಿಗೂ ಕೂಡ. ಮತ್ತು ಯುವ ಅಣ್ಣ ಅವರು, ನಾನು ಒಂದು ಸಿನಿಮಾ ಕೂಡ ಮಾಡಿದ್ವಿ, ಆಗ ಭಾಳ ಸಣ್ಣ ಇದ್ದರು. ಆದರೆ ಸಿನಿಮಾಕ್ಕೆ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋವಂಥದ್ದು. ಸೊ ಪ್ರತಿಯೊಂದು ಇದರಲ್ಲಿ ನೋಡ್ಬೋದು ಎಷ್ಟು ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾನ ಮಾಡಿದ್ದೀರಿ ಅಂತ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಶೇಖರ್ ಅವರೇ ಆಲ್ ಚಂದ ಮಾಡಿದ್ದೀರಿ. ಅಷ್ಟೇ ಮಾತಾಡಿ, ಎಂತಾದರೂ ಮಾತಾಡಿ. ಅದ್ಭುತವಾದಂಥ ನಿರ್ದೇಶನ, ಸೂಪರ್ ಆಗಿದೆ, ಸಖತ್ ಸಿನಿಮಾ. ಸುಮಾರು ಇಷ್ಟು ದಿವಸದಲ್ಲಿ ನೋಡಿದಂಥ ಸುಮಾರು ಸಿನಿಮಾಗಳಿಗೆ ರಿವ್ಯೂ ಕೊಡಕ್ಕೆ ಹೋಗ್ತೀವಿ. ಜೊತೆಗೆ ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾ ಇದ್ವಿ. ಬಟ್ ಈ ಸಿನಿಮಾ ನೋಡಿದ್ವಿ, ಸಖತ್ತಾಗಿದೆ. ತುಳುವಲ್ಲಿ ಫಸ್ಟ್ ಬಂದಿತ್ತು ಸಿನಿಮಾ, ಅವಾಗಲೇ ತುಂಬ ಹೆಸರು ಮಾಡಿದಂಥ ಸಿನಿಮಾ. ತುಳುನಾಡಲ್ಲಿ ತುಂಬ ಜನ ಮೆಚ್ಕೊಂಡಂಥ ಸಿನಿಮಾ. ಆಮೇಲೆ ದುಬೈಯಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು, ಅಲ್ಲೂ ಸಹ ಸಖತ್ ಹೆಸರಂತ ಮಾಡಿ. ಆ್ಯಕ್ಚುಲಿ ನಾವು ಹೋದ ಸರ್ತಿ ಈವೆಂಟ್ಗೆ ಅಂತ ದುಬೈಗೆ ಹೋದಾಗ ತುಂಬ ಜನ ಮಾತಾಡೋಣ ಈ ಸಿನಿಮಾ ಬಗ್ಗೆ. ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಅಂತ ಗೊತ್ತಾಯಿತು, ಭಾಳ ಖುಷಿ ಆಯಿತು. ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ, ಮ್ಯೂಸಿಕ್ಕು ಕೂಡಿಸುತ್ತೆ. ಹಾಗೆಯೇ ಕತೆ ನರೇಶನ್ ತಗೊಂಡೋಗಿರೋದು ಮತ್ತು ಮೇಕಿಂಗು ಸಿನಿಮಾದಲ್ಲಿ ಎಲ್ಲವನ್ನೂ ಅಣ್ಣನ ಜೊತೆ ಬರೀ ಆ್ಯಕ್ಟಿಂಗಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ಡೈರೆಕ್ಷನ್ ಇವತ್ತು ನೋಡಿ ಭಾಳ ಖುಷಿ ಆಯಿತು. ಅದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ಸಹ ಸಕ್ಕದಾಗಿ ಮಾಡಿದ್ದಾರೆ. ನಿಮ್ಮ ಟೋಟಲ್ ಟೀಮು ಸೂಪರಾಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀರಾ. ಅದು 9ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಯಾಕೆಂತಂದರೆ ಹಿಂಗಿದೆ ಅಂತ ನಾವು ಹೇಳೋದಲ್ಲ, ಸಿನಿಮಾನ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಅವರ ಊರಿನಂಥ ಎಲ್ಲ ಸಾಂಸ್ಕೃತಿಕ ಕಲೆಗಳನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ. ಹುಲಿ ವೇಷ ಆಗಿರ್ಬೋದು, ಅದು ಎಲ್ಲ ಹುಲಿ ವೇಷನೂ ತರ್ತಾರೆ ಸಿನಿಮಾದಲ್ಲಿ. ಆದರೆ ಈ ಯಾವ ಪ್ಲೇಸ್ಮೆಂಟಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಖತ್ತಾಗಿ ಯೋಚನೆ ಮಾಡಿದ್ದೀರಾ ನಿಮ್ಮ ಟೀಮ್ ಒಳ್ಳೆಯದಾಗಲಿ. ಸಿನಿಮಾ ಸೂಪರ್ ಡೂಪರ್ ಆಗಿ ಓಡಲಣ್ಣ. ಈ ಥರದ್ದು ಇನ್ನೂ ಅದ್ಭುತವಾದಂಥ ಅಲ್ಲೆಲ್ಲಿ ಇಟ್ಕೊಂಡು ಬಂದಿರ್ತೀಯ, ಸುಮ್ಮನೆ ಅಂತ ಇಂಡಸ್ಟ್ರಿ ಕ್ಯಾಲಿಟಿ ಇರಲ್ಲ ನೀನು. ಇನ್ನೂ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡಿ ನಿಮ್ಮ ತಂಡ ಅಂತೀನಿ. ದಯವಿಟ್ಟು ನಮ್ಮ ಅಣ್ಣ ತೆಗೆದಿರುವಂಥ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪನಿಗೆ, ಬಾಯ್. ಇವತ್ತು ಏನು ಕನ್ನಡದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ದಸ್ಕತ್ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ವ್ಯವಸ್ಥೆಯಲ್ಲಿ ಏನು ಭ್ರಷ್ಟಾಚಾರ, ಕರಪ್ಷನ್ ಅನ್ನೋದು ಯಾವ ಗ್ರಾಮ ಮಟ್ಟದಲ್ಲಿದೆ ಅನ್ನೋದನ್ನು ನೈಜವಾಗಿ ಇವತ್ತು ತುಳು ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಇದು ಅವಾರ್ಡ್ ಮೂವಿ ಅಂತಂದಾಗ ಏನಿದೆ ಅಂತ ನೋಡಿದ್ವಿ.
ಬಟ್ ಅತ್ಯದ್ಭುತವಾಗಿ ಇಡೀ ಸಿನಿಮಾದಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಕ್ಷಣನೂ ಕೂಡ ಬೇಸರ ಆಗುವಂಥ ಸೀನ್ ಇಲ್ಲ. ಇಡೀ ಕುಟುಂಬ ಕುಳಿತು ನೋಡುವಂಥ ಮೂವಿ. ಸಮಾಜಕ್ಕೆ ಭ್ರಷ್ಟ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿದೆ. ಇಡೀ ತಂಡ ಏನು ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿ ಇವತ್ತು ಮೂವಿ ಮೂಡಿ ಬಂದಿದೆ. ಇದಕ್ಕೆ ಯಶಸ್ಸು ಸಿಗಲಿ. ನಿಮ್ಮೆಲ್ಲ ಏನು ಇಡೀ ತಂಡದ ಅಂದರೆ ಕ್ಯಾರೆಕ್ಟರ್ಸ್ ಅಷ್ಟೇ, ಇಡೀ ಸಿನಿಮಾದಲ್ಲಿ ಯಾರೊಬ್ಬರ ಕ್ಯಾರೆಕ್ಟರ್ ಕೂಡ ಒಬ್ಬರಿಗಿಂತ ಒಬ್ಬರು ಅಭಿನಯದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ಅಧಿಕಾರಿ ಪಾತ್ರ, ಆ PDO ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿ ಪಾತ್ರ ಅಂತ ತುಂಬ ಅತ್ಯದ್ಭುತವಾಗಿ ಬಂದಿದೆ. ನಿಮ್ಮ ಎಲ್ಲ ಅಂದರೆ ನಿಮಗೆ ಯಶಸ್ಸು ಸಿಗಲಿ. ಮುಂದೆ ಇಂಥ ಒಳ್ಳೆ ಮೂವಿಗಳನ್ನ ಕನ್ನಡದಲ್ಲಿ ಕೊಡೋಂಗಾಗಲಿ. ಜಗದೀಶ್ಗೂ ಶುಭ ಆಗಲಿ ಅಂತ ಹಾರೈಸ್ತೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಇವರು ನಮ್ಮ ನಿರ್ಮಾಪಕರು ಜಗದೀಶ್ ಎನ್ನಾರೆ ಬನ್ನಿಮಂಗಲ ಸರ್. ಹೇಳಿ, ಪ್ರೇಕ್ಷಕರಿಗೆ ಹೇಳಿ ನಮ್ಮ ದಸ್ಕತ್ತನ್ನು ಹೇಗೆ ಅವರು ನೋಡಬೇಕು ಮತ್ತು ಬರಬೇಕು ಅನ್ನೋದನ್ನು ಆಹ್ವಾನ ಕೊಡಿ. ದಸ್ಕತ್ ಸಿನಿಮಾ ಒಂದು ಅತ್ಯದ್ಭುತವಾದ ಸಿನಿಮಾ. ಇತ್ತೀಚಿನ ದಿನದಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗಲೂ, ಕಾಂತಾರ ಥರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡಕ್ಕೆ ಅಂತ ದಯಮಾಡಿ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಇವರೆಲ್ಲ ಬರಲಿ, ಎಲ್ಲರೂ ಬರಲಿ, ಸೂರಜ್ನವರೆಲ್ಲರೂ ಬರಲಿ. ಇವತ್ತು ನಮ್ಮ ದಸ್ಕತ್ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋದಕ್ಕೆ ಒಂದಷ್ಟು ಜನ ಪ್ರೇಕ್ಷಕರು ಬಂದು ನೋಡಿದ್ದಾರೆ. ಅವರ ಪ್ರತಿಕ್ರಿಯೆಯನ್ನು ಈಗಾಗಲೇ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಒಂದು ಸಿನಿಮಾ ಅಲ್ಲಿ ತುಳುನಾಡಿನಲ್ಲಿ ತುಳುವರ ಬದುಕನ್ನು ತೋರಿಸಿದ್ವಿ. ಸೊ ಇವತ್ತದು ತುಳುವಿಂದ ಕನ್ನಡಕ್ಕೆ ಬಂದಿದೆ. ಕನ್ನಡದವರು ಕೂಡ ಅಂದರೆ ನಾವೆಲ್ಲರೂ ಕನ್ನಡಿಗರು. ಹಾಗೆ ಅಪ್ಪೋತೀವಿ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಅಂದರೆ ಅಭಿಲಾಷೆ ನಮ್ಮಲ್ಲಿದೆ. ಸೊ ಈಗ ಒಂದಷ್ಟು ಜನ ಆ್ಯಕ್ಟ್ರ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಮಾಡಿರುವಂತಹ ಕೆಲಸ ಸಾರ್ಥಕ ಆಗೋದು ಯಾವಾಗ ಕೇಳಿದರೆ ಎಲ್ಲ ಕನ್ನಡಿಗರು ಕೂಡ ಈ ನಮ್ಮ ದಸ್ಕತ್ತನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರೂ ಕೂಡ ಬರ್ತೀರಿ ಅನ್ನುವಂಥ ಒಂದು ದೊಡ್ಡ ನಂಬಿಕೆ ಇದೆ. ಕಾರಣ ನಾವಿವತ್ತು ತೋರಿಸಿದಂತಹ ಶೋನಲ್ಲಿ ಪ್ರತಿಯೊಬ್ಬರ ಪ್ರತಿಕ್ರಿಯೆ ನಮಗೆ ಅಷ್ಟೊಂದು ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ. ಆ್ಯಂಡ್ ನಾವೆಲ್ಲರೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದೆ. ಎಲ್ಲ ಕನ್ನಡಿಗರು ಕೂಡ ಮೇ 9ಕ್ಕೆ ನಮ್ಮ ದಸ್ಕತ್ ಬರುತ್ತೆ, ನೋಡಿ ಅದರ ನಂತರ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವಪಾತ್ರ. ನಮಸ್ತೆ, ನನ್ನ ಹೆಸರು ಯುವ ಶೆಟ್ಟಿ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್. ನನ್ನ ಏಜ್ಗಿಂತ ತುಂಬಾ ಜಾಸ್ತಿ, ಲೈಕ್ ಅರೌಂಡ್ 55 ಇಯರ್ಸ್ ಇದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಆ ಪಾತ್ರಕ್ಕೆ ಬೇರೆ ಅಲ್ಲ, ನಂದೊಬ್ಬನದಲ್ಲ, ಪ್ರತಿಯೊಬ್ಬರದ್ದು ಪಾತ್ರ ವಿಭಿನ್ನವಾಗಿದೆ. ಆ ಪಾತ್ರ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರಲ್ಲಿದ್ದಾರೆ, ಅದು ಆ ಪಾತ್ರ ತುಂಬಿಸಿದ್ದಾರೆ. ಸೊ ಈ ಪಾತ್ರ ಹಾಗೆ ಇಡೀ ಚಿತ್ರ ಒಂದು ವಿಚಿತ್ರ ವಿಭಿನ್ನ ರೀತಿಯಲ್ಲಿದೆ. ಪ್ರತಿಯೊಬ್ಬರು ಇದನ್ನ ಥಿಯೇಟರ್ ಬಂದು ನೋಡಿ ಆ ಸ್ವಾದ ಏನಿದೆ, ಮಂಗಳೂರಿನ ಕರಾವಳಿ ಭಾಗದೊಂದು ಅದೊಂದು ಎಸೆನ್ಸ್ ಏನಿದೆ, ಆ ಎಸೆನ್ಸ್ ಈ ಮೂವಿಯಲ್ಲಿ ಇದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಂದು ಪಾತ್ರನೂ ಇಷ್ಟ ಆಗುತ್ತೆ. ಡೀಟೇಲಿಂಗ್ ಆಗಿ ಕ್ಯಾರೆಕ್ಟರ್ ಬಿಲ್ಡಪ್ ಆಗಿದೆ, ಸ್ಕ್ರೀನ್ ಪ್ಲೇ ಆಗಿರಲಿ, ಡೈಲಾಗ್ಸ್ ಆಗಿರಲಿ, ಮ್ಯೂಸಿಕ್ ಆಗಲಿ, ಪ್ರತಿಯೊಂದು ಅತ್ಯುತ್ತಮವಾಗಿದೆ. ಆ್ಯಂಡ್ ನೀವು ಇದನ್ನು ಬಂದು ನೋಡಿದ್ರೆ ಈ ಥರ ಇನ್ನಷ್ಟು ಮೂವಿ ಬರೋಕ್ಕೆ ಸಾಧ್ಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದಯವಿಟ್ಟು ನೀವು ಬರ್ತೀರ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ದೀಕ್ಷಿತ್. ಎಲ್ರಿಗೂ ನಮಸ್ತೆ. ನಾನು ದೀಕ್ಷಿತ್ ಕೆ ಅಂಡಿಂಜೆ. ನಾನು ದಸ್ಕತ್ ಸಿನಿಮಾದಲ್ಲಿ ನಾಯಕ ನಟ ಶೇಖರ್ ಅನ್ನುವಂಥ ಪಾತ್ರ ಮಾಡಿದ್ದೀನಿ. ಈಗಾಗಲೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ್ವಿ. ಪ್ರೀಮಿಯರ್ ಶೋ ನೋಡಿದಂಥ ನಮ್ಮ ಕನ್ನಡ ಚಿತ್ರರಂಗದ ನಟರು ಹಾಗೆಯೇ ಟೆಕ್ನಿಷಿಯನ್, ತಂತ್ರಜ್ಞರು ಎಲ್ಲರೂ ಕೂಡ ನೋಡಿ ಸಿನಿಮಾನ ಹೊಗಳಿದ್ದಾರೆ, ಅವರಿಗೆ ಇಷ್ಟ ಆಗಿದೆ. ನಾವು ಕೂಡ ಕೇಳ್ಕೊಳ್ಳೋದು ಇಷ್ಟೇ, ದಸ್ಕತ್ ಸಿನಿಮಾ ಎಲ್ಲ ಕರ್ನಾಟಕದ ಜನತೆ ಮೇ 9ಕ್ಕೆ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಬಂದು ನಮ್ಮ ದಸ್ಕತ್ ಸಿನಿಮಾನ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅನ್ನೋದು ಪ್ರಾಮಿಸ್ ನಾವು ಇಡೀ ತಂಡದ ಮುಖೇನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬನ್ನಿ, ದಸ್ಕತ್ ಸಿನಿಮಾನ ನೋಡಿ ಎಲ್ಲರೂ ಕೂಡ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನಾನು ಭವ್ಯ ಪೂಜಾರಿ. ದಸ್ಕತ್ ಪ್ರೀಮಿಯರ್ ಶೋ ನೋಡಿ ಎಲ್ಲ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು ತುಂಬ ಒಳ್ಳೆ ಅವರ ಅಭಿಪ್ರಾಯನ ಹೇಳಿದ್ರು. ದಸ್ಕತ್ ತುಳುನಾಡಿನಲ್ಲಿ ದೊಡ್ಡ ಮಟ್ಟಿಗೆ ದಸ್ಕತ್ ಹಾಕಿ ಈಗ ಕನ್ನಡ ಜನತೆಯ ಮನಸ್ಸಲ್ಲಿ ದಸ್ಕತ್ ಹಾಕಕ್ಕೆ ಬರ್ತಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ, ಖಂಡಿತವಾಗ್ಲೂ ನಿಮಗೆ ಈ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಮಸ್ತ ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ. ಅಂದರೆ ನಮ್ಮ ಮಂಗಳೂರಿನ ಭಾಗದ ಒಂದು ಅಭಿರುಚಿ ಹೊಂದಿರುವಂತಹ ದಸ್ಕತ್ ಸಿನಿಮಾ ತುಳುವಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿ ಒಳ್ಳೆಯ ಪ್ರಶಂಸೆಗೆ, ಒಳ್ಳೆಯ ಪ್ರತಿಕ್ರಿಯೆಗೆ ಪಾತ್ರರಾದಂತಹ ಒಂದು ಸಿನಿಮಾ ಇವಾಗ ನಮ್ಮ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಮನೆಯಲ್ಲಿ ಬೆಳೆದಂತಹ ಸಿನಿಮಾ ನಮಗೆ ಚೆನ್ನಾಗಿದೆ. ಮಂಗಳೂರಿನಾದ್ಯಂತ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಇನ್ನು ಬಾಕಿ ಇರೋದು ನೀವು ಕರ್ನಾಟಕದಾದ್ಯಂತ ಕನ್ನಡಿಗರು ಬಂದು ಈ ಸಿನಿಮಾ ಹೇಗಿದೆ ಅಂತ
ಹೇಳಬೇಕು. ಚೆನ್ನಾಗಿದೆ, ಅದೇ ಧೈರ್ಯದಲ್ಲಿ ನಮ್ಮ ತಂಡ ರಿಲೀಸ್ ಮಾಡಿದೆ. ಸೊ ಇನ್ನು ನಿಮ್ಮ ಪ್ರತಿಕ್ರಿಯೆ ಕಾಯ್ತಾ ಇದ್ದೀವಿ. ನಾಡಿದ್ದು 9ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ಪ್ರತಿಕ್ರಿಯೆಗೆ ನಾವು ಕಾಯ್ತಾ ಇರ್ತೀವಿ. ಧನ್ಯವಾದ. ಫಸ್ಟು ನಾನು ಇದು ತುಳುವಲ್ಲಿ ರಿಲೀಸ್ ಆದಾಗಲೇ ಫಸ್ಟ್ ಶೋ ನೋಡಿದ್ದೆ. ತುಂಬ ಖುಷಿಯಾಗಿತ್ತು. ಫಸ್ಟ್ ನೋಡಿದಾಗ್ಲೇ ಇದು ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ ನೀವು, ಬೇಗ ಕನ್ನಡದಲ್ಲಿ ತನ್ನಿ ಅಂತ ತುಂಬ ಆಸೆ ಪಟ್ಟು ಎಲ್ಲ ಇಂಟರ್ವ್ಯೂಲು ನಾನು ಹೇಳ್ಕೊಂಡು ಬಂದಿದ್ದೆ. ಸೊ ಫೈನಲಿ ಅದು ಇವತ್ತು ಕನ್ನಡದಲ್ಲಿ ಬಂದಿದೆ. ಇದೇ ಮೇ 9ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ. ನಮ್ಮೆಲ್ಲ ಕರ್ನಾಟಕ ಜನತೆ ಬಂದು ನೋಡಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಬೇಕು, ಸಪೋರ್ಟ್ ಮಾಡಬೇಕು. ತುಂಬ ಅದ್ಭುತವಾಗಿದೆ. ನೋಡಿದ್ರೆ ನೀವೇ ಅಂತೀರ ಒಂದೊಳ್ಳೆ ಸಿನಿಮಾನ ನಾವು ನೋಡಿದ್ವಿ ಅಂತ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಅರಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಸೊ ನಮ್ಮ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿದೆ. ಸೊ ನಾನಂತ ಕಾಯ್ತಿದ್ದೆ ಯಾವಾಗ ಕನ್ನಡದಲ್ಲಿ ಬರುತ್ತೆ ಅಂತ. ಸೊ ರಿಲೀಸ್ ಆಗಿದೆ. ಸೊ ಎಲ್ಲರ ಕೇಳ್ಕೊಳ್ಳೋದು ಇಷ್ಟೇ, ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಸಿನಿಮಾನ ನೋಡಿ. ಸೊ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್. ಸೊ ಇವತ್ತು ನಮ್ಮ ಸರಿಂದ ಕನ್ನಡಕ್ಕೆ ಬಂದಿದೆ. ಸೊ ನಮ್ಮ ಅನೀಶ್ ಅಣ್ಣನ ಬಗ್ಗೆ ಅಂತ ಹೇಳೋದು ಬೇಡ, ಏನು ಹೇಳಬೇಕು ಅಂತ ಗೊತ್ತಾಗ್ತದೆ ಅನೀಶ್ ಅಣ್ಣಗೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಸೊ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹಿತೇಶ್ ಒಂದಿಲ್ಲ, ಹಿತು ಎಸ್, ನಮಸ್ತೆ ಎಲ್ರಿಗೂ. ಈಗಾಗಲೇ ಕನ್ನಡದಲ್ಲಿ ದಸ್ಕತ್ ಇವತ್ತು ಪ್ರೀಮಿಯರ್ ಶೋ ಸದ್ದು ಮಾಡಿದೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೆಲವರಿಗೆಲ್ಲ ತುಂಬ ಇಷ್ಟ ಆಗೋ ಥರ, ನಮ್ಮ ನೇಟಿವಿಟಿಗೆ ಇಷ್ಟ ಆಗೋ ಥರ ಸಿನಿಮಾವನ್ನೇ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಅನೀಶ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ತುಳುವಲ್ಲಿ ರಿಲೀಸ್ ಆದಾಗಲೇ ನೋಡಿದ್ದೆ, ತುಂಬ ಜನರಿಗೆ ಹೇಳಿದೆ ಸಿನಿಮಾವನ್ನು ನೋಡಿ ಅಂತ. ಹೊಸ ಪ್ರಯತ್ನದಲ್ಲೇ, ಫಸ್ಟ್ ಪ್ರಯತ್ನದಲ್ಲೇ 100 ಡೇಸ್ ಓಡೋ ಥರ ಸಿನಿಮಾವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈಗ ಯಾರೆಲ್ಲ ಬಂದು ಸಿನಿಮಾವನ್ನು ನೋಡಿಲ್ವೋ ಆದಷ್ಟು ಬೇಗ ಥಿಯೇಟ್ರಲ್ಲಿ ನಾಡಿದ್ದು ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ನಿಮ್ಮ ಪ್ರೀತಿಯ ಹಾರೈಕೆ ಎಲ್ಲರ ಮೇಲೆ ಇರಲಿ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ ಬಂದಿದೆ. ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮರಾ ವರ್ಕಿಂದ ಹಿಡಿದು ಎಲ್ಲ ಪಾತ್ರಗಳು ತುಂಬ ಅವರ ಎಫರ್ಟನ್ನು ಹಾಕಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ತುಂಬ ಚೆನ್ನಾಗಿದೆ. ಟೋಟಲ್ ಟೀಮು ನಮ್ಮದು ತುಳುವಲ್ಲಿ ಗೆದ್ದಿದೆ. ಕನ್ನಡದಲ್ಲಿ ಕೂಡ ನೀವೆಲ್ಲರೂ ಗೆಲ್ಲಿಸಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು ಸೊ ಮಚ್.